ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಇವತ್ತಿನ ವಿಡಿಯೋವನ್ನು ಮಾಡ್ತಿರುವಂಥ ಉದ್ದೇಶ ಏನಂತಂದರೆ, ನೀಟ್ ಎಕ್ಸಾಮಿನೇಷನ್ 2021 ಪ್ಯಾಟರ್ನನ್ನು ಚೇಂಜ್ ಮಾಡಿದ್ದಾರೆ, ನಿಮಗೆಲ್ಲರಿಗೂ ಗೊತ್ತಿದೆ. ಆ ಪ್ಯಾಟರ್ನನ್ನು ಚೇಂಜ್ ಮಾಡಿರುವಂಥ ಉದ್ದೇಶ ಆದರೂ ಏನಿರ್ಬೋದು NTA ಅವರ ಒಂದು ತಲೆಯಲ್ಲಿ, ಅಥವಾ ಪಾರ್ಟ್ ಬಿದಲ್ಲಿ ಅಂದರೆ ಸೆಕ್ಷನ್ ಬಿದಲ್ಲಿ ಎಲ್ಲ ಕ್ವಶನ್ಸನ್ನು ಕೂಡ ಡಿಲೀಟೆಡ್ ಸಿಲೆಬಸ್ಸಿಂದನೇ ಕೇಳ್ತಾರಾ ಅಂಥೇಳಿ ಒಂದಷ್ಟು ಕ್ವಶನ್ಸ್ಗಳಿಗೆ ಆನ್ಸರನ್ನು ಹುಡುಕ್ತಾ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಓಕೆ, ನಿಮಗೆಲ್ಲರಿಗೂ ಗೊತ್ತೇ ಇದೆ, ಆಲ್ರೆಡಿ ನೀವು ನೀಟ್ ಅಪ್ಲಿಕೇಶನ್ ಫಾರ್ಮನ್ನು ಕೂಡ ಫಿಲ್ ಮಾಡ್ತಾ ಇದ್ದೀರಿ. ಸೊ ನೀಟ್ ಎಕ್ಸಾಮಲ್ಲಿ ಈ ಸಾರಿ ನೀಟ್ ಎಕ್ಸಾಮಲ್ಲಿ ಸೊ ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿ ಇನ್ ಈಚ್ ಸಬ್ಜೆಕ್ಟ್, ಫೋರ್ ಸಬ್ಜೆಕ್ಟ್ ಹೇಗೆ ಬರ್ತದೆ? ಸೊ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಮೂರೇ ಆಗಬೇಕಲ್ಲ ಅಂತ ಕೇಳಬೇಡಿ. ಸೊ NTA ದವ್ರು ಏನು ಮಾಡಿದ್ದಾರೆ ಈ ವರ್ಷ ಅದನ್ನು ಕ್ಲಾರಿಫೈ ಮಾಡಿ ಹೇಳಿದ್ದಾರೆ. ಸೊ 4 ಸಬ್ಜೆಕ್ಟ್ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟನಿ ಆ್ಯಂಡ್ ಝುವಾಲಜಿ. ಸೊ ಬಯಾಲಜಿ ಒಳಗೆ ಬಾಟನಿ ಆ್ಯಂಡ್ ಝುವಾಲಜಿ. ಜನರಲಿ ಇಷ್ಟು ವರ್ಷ ಏನು ಕೇಳ್ತಿದ್ರು, ಸ್ವಲ್ಪ ಝುವಾಲಜಿ ಒಳಗೆ ಒಂದು 60 ಕ್ವಶನ್ಸ್ ಕೇಳಿದ್ರು ಔಟ್ ಆಫ್ 90, ಬಾಟ್ನಿ ಒಳಗೆ ಒಂದು 30, ಅಥವಾ ಬಾಟ್ನಿ ಒಳಗೆ ಒಂದು 40 ಕ್ವಶನ್ಸ್ ಕೇಳಿದರೆ ಸೊ ಉಳಿದಿರುವಂಥ ಕ್ವಶನ್ಸ್ ಅನ್ನ ಅರೌಂಡ್ 50 ಕ್ವಶನ್ಸ್ ಅನ್ನ ಜಿಯಾಲಜಿ ಒಳಗೆ ಈ ರೀತಿ ಕೇಳ್ತಿದ್ರು. ಬಟ್ ಈ ವರ್ಷ ಇದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಸೊ ಬಾಟನಿಯಿಂದ 45 ಕ್ವಶನ್, ಜಿಯಾಲಜಿಯಿಂದ 45 ಕ್ವಶನ್ ಅಂಡ್ 45 ಕ್ವಶನ್ಸ್ ಈಚ್ ಇನ್ 4 ಸಬ್ಜೆಕ್ಟ್ಸ್. ಸೊ ಟೋಟಲ್ ಈಸ್ ಈಕ್ವಲ್ ಟು 180 ಕ್ವಶನ್ಸ್ ಅಂತ ಹೇಳಿದ್ದಾರೆ, ಹೌದಾ? ಸೊ ಈ 180 ಕ್ವಶನ್ಸ್ ಅನ್ನು ಸೆಕ್ಷನ್ ಎ ಅಂಡ್ ಸೆಕ್ಷನ್ ಬಿ ಅಂತ ಮಾಡಿದ್ದಾರೆ. ಸೊ ಸೆಕ್ಷನ್ ಎ ದಲ್ಲಿ ರಿಮೆಂಬರ್ 35 ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಸೆಕ್ಷನ್ ಬಿ ದಲ್ಲಿ 15 ಕ್ವಶನ್ಸ್ ಅನ್ನ ಕೇಳ್ತಾರೆ. ಔಟ್ ಆಫ್ 15 10 ಯು ಹ್ಯಾವ್ ಟು ಅಟೆಂಪ್ಟ್, ಹೌದಾ? ಸೊ ಅಂದ್ರೆ ದೇ ಹ್ಯಾವ್ ಗಿವನ್ 5 ಆಪ್ಷನ್ಸ್ ಇನ್ ಸೆಕ್ಷನ್ ಬಿ. ಇಲ್ಲಿ ನನ್ನ ಕಾಮನ್ ಸೆನ್ಸ್ ಒಂದು ಕ್ವಶನ್ ಅಂತಂದ್ರೆ, ನಿಮಗೆಲ್ಲರಿಗೂ ನೀವು ಕೂಡ ಥಿಂಕ್ ಮಾಡಿ, ಒಂದು ಕಾಮನ್ ಸೆನ್ಸ್ ಕ್ವಶನ್ ಅಂತಂದ್ರೆ, ವೈ ನಾಟ್ ದೇ ಹ್ಯಾವ್ ಗಿವನ್ 50 ಕ್ವಶನ್, ಔಟ್ ಆಫ್ ದಟ್ ಯು ಹ್ಯಾವ್ ಟು ರೈಟ್ 45, ಹೌದಾ? ಕಾಮನ್ ಸೆನ್ಸ್, ಹೌದಾ? ಯಾಕೆ ಸೆಕ್ಷನ್ ಎ ನ 35 ಕ್ವಶನ್ ಅಂತ ಮಾಡಿ, ಸೆಕ್ಷನ್ ಬಿ ನ 15 ಕ್ವಶನ್ ಅಂತ ಮಾಡಿ, 15 ಅಲ್ಲಿ ನಿಮಗೆ 5 ಆಪ್ಷನ್ ಇದೆಯಪ್ಪ 10 ಬರ್ರಿ ಅಂತೇಳಿ ಹೇಳಿದ್ದಾರೆ. ವೈ ನಾಟ್ 50 ಕ್ವಶನ್ಸ್ ಅನ್ನ ಕೊಟ್ಟು ಒಂದು ಸೆಕ್ಷನ್ ಅಲ್ಲಿ, ಸೊ ಅಂದ್ರೆ ಒಂದು ಸಬ್ಜೆಕ್ಟ್ ಅಲ್ಲಿ 45 ಕ್ವಶನ್ ಅಟೆಂಪ್ಟ್ ಮಾಡಿ ಅಂತ ಯಾಕೆ ಕೊಟ್ಟಿಲ್ಲ? ಸೊ ಇದು ಕಾಮನ್ ಸೆನ್ಸ್ ಅಂತ ಅನಿಸ್ತದ, ಹೌದಾ? ಯಾಕೆ ಈ ರೀತಿ ಕೊಟ್ಟಿಲ್ಲ NTA ದವರು ಅಂತ ನಾವು ಥಿಂಕ್ ಮಾಡ್ತಾ ಹೋದಾಗ, ನಿಮ್ಮ NTA ಬ್ರೋಷರ್ ಏನಿದೆ, ನೀಟ್ ಬ್ರೋಷರ್ ಅಲ್ಲಿ ಪೇಜ್ ನಂಬರ್ 9 ಅಲ್ಲಿ ಅಂಡರ್ ಸಿಲೆಬಸ್ ಆಫ್ ದ ಟೆಸ್ಟ್ ಅಂತ ಹೇಳಿ ಏನಿದೆ, ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ಅದನ್ನು ತೋರಿಸ್ತಾ ಇದ್ದೀನಿ. ಆ ಒಂದು ಸೆಂಟೆನ್ಸ್ ಅನ್ನು ಕರೆಕ್ಟ್ ಆಗಿ ಓದ್ಕೊಳ್ಳಿ. ಆ ಸೆಂಟೆನ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಸೊ ಟು ರ್ಯಾಷನಲೈಸ್ ದ ಡಿಸಿಷನ್ ಆಫ್ ರಿಡಕ್ಷನ್ ಇನ್ ದ ಸಿಲೆಬಸ್ ಬೈ ವೇರಿಯಸ್ ಸ್ಕೂಲ್ ಎಜುಕೇಶನ್ ಬೋರ್ಡ್, ದ NTA ಹ್ಯಾಸ್ ಟೇಕನ್ ದ ಡಿಸಿಷನ್ ಟು ಪ್ರೊವೈಡ್ ಚಾಯ್ಸ್ ಇನ್ ಸೆಕ್ಷನ್ ಬಿ ಫಾರ್ ಈಚ್ ಆಫ್ ದ 4 ಸಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾವ್ಯಾವ ಈಗ ಬೇರೆ ಬೇರೆ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತ್ ಅಂತ ಹೇಳಿ ಬೇರೆ ಬೇರೆ ಸ್ಟೇಟ್ ಬೋರ್ಡ್ಗಳಲ್ಲಿ ಒಂದಷ್ಟು ಚಾಪ್ಟರ್ಸ್ ಗಳನ್ನ ಡಿಲೀಟ್ ಮಾಡಿದ್ದಾರೆ. ಸೊ ಮೋಸ್ಟ್ ಆಫ್ ದ ಸ್ಟೇಟ್ ಬೋರ್ಡ್ ಹ್ಯಾವ್ ಎಕ್ಸೆಪ್ಟೆಡ್, CBSE ಏನು ಡಿಲೀಟ್ ಆಗಿದೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ. ಸೊ ಇದೇ ರೀತಿ ಬೇರೆ ಬೇರೆ ಸ್ಟೇಟ್ ಬೋರ್ಡ್ ಅಲ್ಲಿ ಬೇರೆ ಬೇರೆ ಚಾಪ್ಟರ್ ನ ಡಿಲೀಟ್ ಮಾಡಿದ್ದಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಅವರು ಏನ್ ಹೇಳ್ತಾ ಇದ್ದಾರೆ NTA ದವರು ಅಂತ ಅಂದ್ರೆ, ಮುಂದೆ ಇರುವಂತಹ ಸೆಕ್ಷನ್ ಬಿ ದಲ್ಲಿ 15 ಕ್ವಶನ್ ಅಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ ವಿಲ್ ಬಿ ದೇರ್ ಫ್ರಾಮ್ ಡಿಲೀಟೆಡ್ ಸಿಲೆಬಸ್, ಹೌದಾ? ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಇಲ್ಲ ಅಂತಂದ್ರೆ 50 ಕೊಟ್ಟು 45 ಬರಿ ಅಂತ ಹೇಳ್ಬೇಕಿತ್ತು, ಹೌದಾ? ನೆನ್ಪಿಟ್ಕೊಳ್ಳಿ, ಇದು ಈ ರೀತಿ ಪ್ರತಿ ವರ್ಷ ಅಂದ್ರೆ ಯಾವ್ಯಾವ ವರ್ಷ ಹೊಸ ಪ್ಯಾಟರ್ನ್ ಅಂತೇಳಿ ರಿಲೀಸ್ ಮಾಡಿರ್ತಾರೆ, ಆ ಪ್ಯಾಟರ್ನ್ ಬಂದಾಗ ಇದೇ ರೀತಿ ನಮ್ಮ ಇಮ್ಯಾಜಿನೇಷನ್ ವರ್ಕೌಟ್ ಆಗ್ತದ ಹೊರತು ನಮಗೆ ಎಕ್ಸಾಕ್ಟ್ ಆಗಿ ಹೀಗೆ ಆಗ್ತದ ಅಂತ ಹೇಳೋದಕ್ಕೆ ಯಾವುದೇ ರೀತಿ ಪ್ರೂಫ್ ಇರೋದಿಲ್ಲ, ಹೌದಾ? ಯಾಕಂತಂದ್ರೆ NTA ದವರು ಯಾವುದೇ ರೀತಿ ಈ ರೀತಿ ಹೊಸ ಪ್ಯಾಟರ್ನಿಗೆ ತಕ್ಕನ ಹಾಗೆ ಯಾವುದೇ ಮಾಕ್ ಟೆಸ್ಟ್ಗಳನ್ನು ಕೂಡ ರಿಲೀಸ್ ಮಾಡಿಲ್ಲ, ಮಾಕ್ ಪೇಪರ್ನು ರಿಲೀಸ್ ಮಾಡಿಲ್ಲ. ಬಟ್ ಇಂಡೈರೆಕ್ಟ್ ಆಗಿ ಅವರು ಹೇಳಿರೋ ಪ್ರಕಾರ ನಾನು ನಿಮಗೆ ಹೇಳ್ತಾ ಇರೋದು, ಸೊ ನನ್ನ ಒಂದು ಅಂದಾಜಿನ ಪ್ರಕಾರ, ಇದು ನನ್ನ ಪರ್ಸನಲ್ ಅಭಿಪ್ರಾಯ. ನಿಮಗೆ ಕರೆಕ್ಟ್ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಸರ್ ನಾನು ಅದನ್ನೇ ಥಿಂಕ್ ಮಾಡ್ತಾ ಇದ್ದೀನಿ ಅಂತ ಹಾಕಿ, ತಪ್ಪು ಅಂತ ಅನ್ಸಿದ್ರೆ ಸರ್ ನೋ ಸರ್ ಯು ಆರ್ ಥಿಂಕಿಂಗ್ ರಾಂಗ್, ಇಟ್ ಶುಡ್ ಬಿ ಲೈಕ್ ದಿಸ್ ಅಂತೇಳಿ ಹಾಕಿ, ಐ ವಿಲ್ ಎಕ್ಸೆಪ್ಟ್ ದಟ್. ಓಕೆ, ಸೊ ನನ್ನ ಒಂದು ಅಂದಾಜಿನ ಪ್ರಕಾರ ಸೆಕ್ಷನ್ ಎ ದಲ್ಲಿ 35 ಕ್ವಶನ್ಸ್ ಏನಿದೆ, ಇದನ್ನ ಯಾವ್ಯಾವ ಸಿಲೆಬಸ್ ನಿಮಗೆ ಇದೆ ಅಂದ್ರೆ 70% ಸಿಲೆಬಸ್ ಇಂದನೇ ಕೇಳ್ತಾರೆ ಅನ್ನೋದು ನನ್ನ ಒಂದು ಗಟ್ ಫೀಲಿಂಗ್. 70% ಸಿಲೆಬಸ್, ದೆನ್ ಇಲ್ಲಿ ಟೋಟಲ್ 100% ಇಂದ ಕೇಳುವಂಥದ್ದು. 100% ಒಳಗೆ ಏನಿರ್ತದೆ? ಸೊ 70% ರೆಡ್ಯೂಸ್ಡ್ ಸಿಲೆಬಸ್ ಇರ್ಬೋದು, ಡಿಲೀಟೆಡ್ ಪೋರ್ಷನ್ ಕೂಡ ಇರ್ತದೆ. ಮ್ಯಾಕ್ಸಿಮಮ್ ಡಿಲೀಟೆಡ್ ಪೋರ್ಷನ್ ಇಂದ ಕ್ವಶನ್ ಕೇಳೋದನ್ನ ಇದರಲ್ಲೇ ಕೇಳ್ತಾರ ಅನ್ನೋದು ನನ್ನದೊಂದು ಗಟ್ ಫೀಲಿಂಗ್.
ಸೊ ಅದಕ್ಕೆ ಅವರು ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಮಾಡಿದ್ದಾರೆ ಅಂತ ಹೇಳಿ ನನಗನ್ಸುವಂಥದ್ದು. ಯಾಕೆಂದ್ರೆ ಇಂಡೈರೆಕ್ಟ್ ಆಗಿ ಅವರು ಬ್ರೋಷರ್ ಅಲ್ಲೂ ಕೂಡ ಅದನ್ನೇ ಮಾಡಿದ್ದಾರೆ. ಸೊ ವಿ ಹ್ಯಾವ್ ಮೇಡ್ ದ ಸೆಕ್ಷನ್ ಬಿ ವಿತ್ ದ ಆಪ್ಷನ್ಸ್ 5 ಆಪ್ಷನ್ಸ್ ಅಂತ ಹೇಳಿ ಹೇಳಿದ್ದಾರೆ. ಈಗ ಸ್ಟೂಡೆಂಟ್ ಆಗಿ ನಿಮ್ಮ ಒಂದು ಪ್ರಿಪರೇಷನ್ ಸ್ಟ್ರಾಟಜಿ ಹೇಗಿರಬೇಕು? ರಿಮೆಂಬರ್ ಮೈ ಡಿಯರ್ ಸ್ಟೂಡೆಂಟ್ಸ್, ಫಾರ್ ಎಕ್ಸಾಂಪಲ್ ನಾನು ಕೆಮಿಸ್ಟ್ರಿ ಬಗ್ಗೆ ಹೇಳ್ತೀನಿ. ಹೌದಾ, ಕೆಮಿಸ್ಟ್ರಿಯಲ್ಲಿ ನಮಗೆ ಸೆಕೆಂಡ್ PUC ಯಲ್ಲಿ 3 ಚಾಪ್ಟರ್ ಡಿಲೀಟ್ ಆಗಿದೆ. ಸೊ ಡಿಲೀಟ್ ಆಗಿರೋದು ಯಾವುದು? ಒಂದು ಮೆಟಲರ್ಜಿ ಡಿಲೀಟ್ ಆಗಿದೆ, ದಟ್ ಇಸ್ 6th ಚಾಪ್ಟರ್ ಇನ್ ಯುವರ್ ಪಾರ್ಟ್ 1. ಪಾರ್ಟ್ 2 ದಲ್ಲಿ ರಿಮೆಂಬರ್ ಪಾಲಿಮರ್ಸ್ ಡಿಲೀಟ್ ಆಗಿದೆ, ಪಾಲಿಮರ್ಸ್. ಅಂಡ್ ಪಾರ್ಟ್ 2 ದಲ್ಲಿ ಲಾಸ್ಟ್ ಚಾಪ್ಟರ್ ಕೆಮಿಸ್ಟ್ರಿ ಇನ್ ಎವ್ರಿ ಡೇ ಲೈಫ್ ಡಿಲೀಟ್ ಆಗಿದೆ. ಹೌದಾ, ಇಷ್ಟು ಚಾಪ್ಟರ್ ಡಿಲೀಟ್ ಆಗಿದೆ ಸೆಕೆಂಡ್ PUC ಯಲ್ಲಿ. ಫಸ್ಟ್ PUC ಅಂತ ಬಂದಾಗ ಒಂದೇ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ಅಂತ ಇದೆ. ಸೊ ಈ 4 ಚಾಪ್ಟರ್ ಅಷ್ಟೇ ಅಲ್ಲ ನಾ ಹೇಳ್ತಿರೋದು, ಈಗ ಒಂದಷ್ಟು ಇಂಪಾರ್ಟೆಂಟ್ ಚಾಪ್ಟರ್ಗಳಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಸಾಲಿಡ್ ಸ್ಟೇಟ್ ಅಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಡಿಲೀಟ್ ಆಗಿದೆ. ಹೌದಾ, ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯಿಂದ ನನಗನ್ಸೋ ಪ್ರಕಾರ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಕ್ವಶನ್ ಕೇಳಬೇಕು ಅಂತ ಇದ್ರೆ ಇಲ್ಲಿ ಕೇಳ್ತಾರೆ ಹೊರತು ಇಲ್ಲಿ ಕೇಳೋದಿಲ್ಲ. ಯಾಕಂತಂದ್ರೆ ಇದರಲ್ಲಿ ಸೊ ಎಲ್ಲಾ ಬೋರ್ಡನ್ನು ನೋಡಿಕೊಂಡು ಯಾವ್ಯಾವ ಬೋರ್ಡಲ್ಲಿ ಯಾವ್ಯಾವ ರೀತಿ ಸಿಲೆಬಸ್ ಡಿಲೀಟ್ ಆಗಿದೆ ಅಂತ ನೋಡಿಕೊಂಡು ಯಾವ ಸಿಲೆಬಸ್ ಕಾಮನ್ ಇದೆ, ಕಾಮನ್ ಸಿಲೆಬಸ್ ಇಂದ ಕ್ವಶನ್ ಕೇಳುವಂತ ಚಾನ್ಸಸ್ 99% ಸೆಕ್ಷನ್ ಎ ದಲ್ಲಿದೆ. ಸೆಕ್ಷನ್ ಬಿ ದಲ್ಲಿ 15 ಕ್ವಶನ್ ಏನು ಕೇಳ್ತಾರೆ, ಅದರಲ್ಲಿ ನೀವು 10 ಏನು ಅಟೆಂಪ್ಟ್ ಮಾಡಬೇಕು, ಅದರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ದ ಡಿಲೀಟೆಡ್ ಸಿಲೆಬಸ್ ಇಂದ ಕ್ವಶನ್ ಕೇಳುವಂತ ಚಾನ್ಸಸ್ ಇದೆ. ಹಾಗಾದ್ರೆ ಕ್ವಶನ್ ಏನು ಹುಡುಗರ ಕಡೆಯಿಂದ, ಸರ್ ನಾನು ಕಂಪ್ಲೀಟ್ ಸಿಲೆಬಸ್ ಓದಬೇಕಾ 70% ರೆಡ್ಯೂಸ್ಡ್ ಸಿಲೆಬಸ್ ಓದಬೇಕಾ? ನನ್ನ ಸಜೆಷನ್ ಅಂದ್ರೆ 70% ರೆಡ್ಯೂಸ್ಡ್ ಸಿಲೆಬಸ್ ಶುಡ್ ಬಿ ಯುವರ್ ಫಸ್ಟ್ ಪ್ರಿಫರೆನ್ಸ್. ಅದು ಪರ್ಫೆಕ್ಟ್ ಮಾಡ್ವಿ. ಅದು ಪರ್ಫೆಕ್ಟ್ ಇತ್ತು ಅಂತಂದ್ರೆ ಉಳಿದಿರೋದನ್ನ ನೀವು ಈಸಿಲಿ ಓದಬಹುದು. ಗೊತ್ತಿರಲಿ, ಯಾಕಂತಂದ್ರೆ ನಮ್ಮ ಮೇನ್ ಏಮ್ ಏನಿದೆ, ಡೆಫಿನೆಟ್ಲಿ ಮೋರ್ ದ್ಯಾನ್ 140 to 150 ಇನ್ ಈಚ್ ಸಬ್ಜೆಕ್ಟ್. ಈ ಸಬ್ಜೆಕ್ಟ್ ಅಂದ್ರೇನು, ಈ 45 ಕ್ವಶನ್ಸ್ ಅಂತ ಏನ್ ನಾವು ಹೇಳ್ತೀವಿ ಅಂದ್ರೆ 180 ಮಾರ್ಕ್ಸ್. ನಾವು ಬಾಟ್ನಿ ಬೇರೆ ಜುವಾಲಜಿ ಬೇರೆ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಆ 180 ಮಾರ್ಕ್ಸ್ ಅಲ್ಲಿ ನಮ್ಮ ಟಾರ್ಗೆಟ್ ಮಿನಿಮಮ್ 140 ಪ್ಲಸ್ ಇರಲೇಬೇಕು. 140 ಪ್ಲಸ್ ಅನ್ನ ನಾವು ಸಾಧನೆ ಮಾಡಬೇಕು ಅಂತ ಅಂದ್ರೆ ನಾನು ಹೇಳ್ತಿರೋದಿಷ್ಟೇ, ಡಿಲೀಟೆಡ್ ಸಿಲೆಬಸ್ ಏನಿದೆ ಅದನ್ನ ಬಿಟ್ಟು 70% ನಮಗೇನು ಸಿಲೆಬಸ್ ಇದೆ ಅದರ ಮೇಲೆ ಫಸ್ಟ್ ಫೋಕಸ್ ಮಾಡಿ. ಫಸ್ಟ್ ಯು ಫೋಕಸ್ ಆನ್ ದ 70% ಸಿಲೆಬಸ್. ಇವೇನು ಡಿಲೀಟೆಡ್ ಚಾಪ್ಟರ್ ಇದೆ ಇದನ್ನ ಈಗ ಓದೋದಕ್ಕೆ ಹೋಗಬೇಡಿ, ಆಲ್ರೆಡಿ ಒಂದು ಸಾರಿ ಓದಿರ್ತೀರಿ. ಸೊ ಈಗ ಇದನ್ನ ಓದೋದಕ್ಕೆ ಹೋಗಬೇಡಿ, ಲಾಸ್ಟ್ ಅಲ್ಲಿ ಪ್ರಿಪೇರ್ ಮಾಡೋಣಂತೆ. ಯಾಕಂದ್ರೆ ಇದರಿಂದ ಕ್ವಶನ್ ಕೇಳಿದ್ರು ಕೂಡ ಇಲ್ಲಿ ಕೇಳೋದಕ್ಕೆ ನಮಗೆ 5 ಕ್ವಶನ್ ಆಪ್ಷನ್ಸ್ ಇರ್ತದೆ. ವಿ ಕ್ಯಾನ್ ಮೇಕ್ ಓವರ್ ದಟ್. ಸೊ ಅದಕ್ಕೆ ನನ್ನ ಸಜೆಷನ್ ಫೈನಲಿ ಏನು ಅಂತಂದ್ರೆ, ನನಗೆ ಅನಿಸ್ತಾ ಇರೋದನ್ನ ಹೇಳ್ತೀನಿ. ಲಾಸ್ಟ್ ಇಯರ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ನೊಂದು ಮಾತನ್ನು ಹೇಳ್ತೀನಿ. ಲಾಸ್ಟ್ ಇಯರ್ ಕೂಡ ನಾ ಈ ಒಂದು ವಿಡಿಯೋದಲ್ಲಿ ಈ ಮಾತನ್ನು ಹೇಳಿದ್ದೆ. ಈ ಸಾರಿ ಪೇಪರ್ ಈಸಿ ಬರ್ತದ. ಯಾಕೆ ಬರ್ತದ ಅಂತಂದ್ರೆ COVID-19 ಪ್ರಾಬ್ಲಮ್ ಇರೋದ್ರಿಂದ ಬಹಳಷ್ಟು ಕಾಲೇಜಸ್ಗಳಲ್ಲಿ ಆನ್ಲೈನ್ ಕ್ಲಾಸ್ ಅಲ್ಲಿ ಸಿಲೆಬಸ್ ಅನ್ನು ಮುಗಿಸಿದ್ದಾರೆ ಹೊರತು ಆಫ್ಲೈನ್ ಅಲ್ಲಿ ಸಿಲೆಬಸ್ ಮುಗಿದಿಲ್ಲ. ಹೌದಾ, ಸೊ ಆಫ್ಲೈನ್ ಆದರೆ ಅದರ ಇಫೆಕ್ಟೇ ಬೇರೆ ಇರ್ತದೆ ಕಂಪೇರ್ ಟು ಆನ್ಲೈನ್. ಆ ಒಂದು ಕಾರಣವನ್ನು ತಲೆಯಲ್ಲಿ ಇಟ್ಟುಕೊಂಡು ಕ್ವಶನ್ ಪೇಪರ್ನ ತೆಗೆಯೋರು ಕೂಡ ಅದನ್ನ ಅವರು ಕೂಡ ಮನುಷ್ಯರೇ. ಹೌದಾ, ಅವರು ಕೂಡ ಮನುಷ್ಯ ಸ್ವಭಾವದವರೇ. ಹೌದಾ, ಸೊ ಅಂದ್ರೆ ಅದರಿಂದನೆಲ್ಲ ಥಿಂಕ್ ಮಾಡಿರ್ತಾರೆ. ಸೊ ಆದಷ್ಟು ಸಿಂಪಲ್ ಆಗಿನೇ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಸಿಂಪಲ್ ಇದ್ದಾಗ ಲಾಸ್ಟ್ ಇಯರ್ ಇದ್ದಿರೋ ಹಾಗೆ ಡೆಫಿನೆಟ್ಲಿ ಅದರ ಕಟ್ ಆಫ್ ಇನ್ಕ್ರೀಸ್ ಆಗ್ತದೆ, ಅದು ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಬಟ್ ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಅಂತ ಅಂದಾಗ ಈ ವರ್ಷ ನನ್ನ ಒಂದು ಗಟ್ ಫೀಲಿಂಗ್ ಏನು ಹೇಳ್ತದೆ, ಸೊ ಗಟ್ ಫೀಲಿಂಗ್ ಪೇಪರ್ ವಿಲ್ ಬಿ ಈಸಿ. ನೆನ್ಪಿಟ್ಕೊಳ್ಳಿ, ಲಾಸ್ಟ್ ಇಯರ್ ನಾನು ಇದನ್ನ ಅನಾಲಿಸಿಸ್ ಹೇಳಿದಾಗಲೂ ಕೂಡ ಒಂದಷ್ಟು ಮಂದಿ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರು. ಸರ್ ಇಲ್ಲ ಸರ್, ನೀವು ಹೇಳಿದ್ರು ತಪ್ಪು, ಡಿಫಿಕಲ್ಟ್ ಕೇಳ್ತಾರೆ. ಸೊ COVID-19 ಇರೋದ್ರಿಂದ ಬಹಳಷ್ಟು ಟೈಮ್ ಕೊಟ್ಟಿದ್ದಾರೆ ಓದೋದಕ್ಕೆ ಜಾಸ್ತಿ ಟೈಮ್ ಕೊಟ್ಟಾಗ ಕ್ವಶನ್ ಪೇಪರ್ ಡಿಫಿಕಲ್ಟ್ ಇರ್ತದೆ. ಡಿಫಿಕಲ್ಟ್ ಇರ್ತದೆ ನಿಮ್ಮ ಕಡೆಯಿಂದ. ಬಟ್ ನನ್ನ ಥಿಂಕಿಂಗ್ ಏನು, ಸೊ ವಾಟ್ ಐ ಥಿಂಕ್ ಈಸ್, ಎಷ್ಟೇ ಸಮಯ ಕೊಟ್ಟರು ಕೂಡ ನಿಮ್ಮ ಸಿಲೆಬಸ್ಸೇ ಕರೆಕ್ಟಾಗಿ ಆಗಿಲ್ಲ, ಇಫೆಕ್ಟಿವ್ ಆಗಿ ಆಗಿಲ್ಲ ಅಂದಾಗ ಸಮಯ ಕೊಟ್ಟಿರೋದು ಕೂಡ ಅಷ್ಟು ಯುಟಿಲೈಸ್ ಆಗೋದಿಲ್ಲ. ಗೊತ್ತಿರಲಿ, ಬಿಕಾಸ್ ಆಫ್ ದ್ಯಾಟ್ ರೀಸನ್ ನನ್ನ ಒಂದು ಗಟ್ ಫೀಲಿಂಗ್ ಈಸಿ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತಂದ್ರೆ, ಸೆಕ್ಷನ್ ಎ ದಲ್ಲಿ 35 ಕ್ವಶನ್ಸ್ ಏನು ಕೇಳ್ತಾರೆ ಇದನ್ನ ಎಲ್ಲೂ ಕೂಡ ಹೇಳಿಲ್ಲ, ನನ್ನ ಒಂದು ಅಭಿಪ್ರಾಯನ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ಸೊ 35 ಕ್ವಶನ್ಸ್ ಅಲ್ಲಿ ಮ್ಯಾಕ್ಸಿಮಮ್ 70% ಇಂದನೇ 99.9% ಕೇಳ್ತಾರೆ. ಸೊ ಈ 15 ಕ್ವಶನ್ಸ್ ಏನಿದೆ ಸೆಕ್ಷನ್ ಬಿ ದಲ್ಲಿ, ಪ್ರತಿಯೊಂದರಲ್ಲೂ ಹೇಳ್ತಾ ಇದ್ದೀನಿ, ಪ್ರತಿ ಸಬ್ಜೆಕ್ಟ್ ಅಲ್ಲೂ ಹೇಳ್ತಾ ಇದ್ದೀನಿ. ಸೊ ಸೆಕ್ಷನ್ ಬಿ ದಲ್ಲಿ ಏನಿದೆ 15 ಕ್ವಶನ್ ಅಲ್ಲಿ ಡೆಫಿನೆಟ್ಲಿ ಡಿಲೀಟೆಡ್ ಇಂದ ಏನು ಕ್ವಶನ್ ಕೇಳಬೇಕು ಆ ಒಂದು ಪಾರ್ಟ್ ಅನ್ನ ಇದರಲ್ಲಿ ಕೇಳುವಂತ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೆ ನಮ್ಮ ಪ್ರಿಪರೇಷನ್ ಹೇಗಿರಬೇಕು ಅಂತಂದ್ರೆ,
ರೆಡ್ಯೂಸ್ಡ್ ಸಿಲೆಬಸ್ ಏನಿದೆ ಅಂದರೆ 30% ಡಿಲೀಟೆಡ್ ಏನಿದೆ ಅದಕ್ಕೆ ಸೆಕೆಂಡ್ ಪ್ರಿಫರೆನ್ಸ್ ಕೊಡೋಣಂತೆ, 70% ಏನು ಸಿಲೆಬಸ್ ಇದೆ ನಮಗೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು, ಯಾವುದೇ ಸಬ್ಜೆಕ್ಟ್ ಅಲ್ಲಾದರೂ ಆಗಲಿ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅದನ್ನು ಪ್ರಿಪೇರ್ ಮಾಡಿ. ಸೊ ಡಿಲೀಟೆಡ್ ಸಿಲೆಬಸ್ ಇಂದ ಸರ್ ನಾನು ಓದಿಲ್ಲ ಏನಾಗ್ತದೆ ಅದ್ರ ಬಗ್ಗೆ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ನಮಗೆ ಇನ್ನೂ ಕೂಡ ಟೈಮ್ ಇದೆ, ಮೋರ್ ದ್ಯಾನ್ 1 ಮಂತ್ ಟೈಮ್ ಇದೆ. ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ ಎವ್ರಿಥಿಂಗ್ ಈಸ್ ಪಾಸಿಬಲ್. ಇಷ್ಟೇ ನಾ ಹೇಳೋದು, ನಿಮಗೆ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಮನಸ್ಸಿದೆ, ಆ ಮನಸ್ಸಿದ್ದಾಗ ಅದಕ್ಕೆ ತಕ್ಕ ಹಾಗೆ ಎಫರ್ಟನ್ನು ನಾವು ಹಾಕಲೇಬೇಕು. ಎಫರ್ಟ್ ಹಾಕದೇನೆ ಕನಸು ಎಷ್ಟೇ ದೊಡ್ಡದಿರಲಿ, ನಮ್ಮ ಕನಸು ಎಷ್ಟೇ ದೊಡ್ಡದಿರಲಿ, ಅದಕ್ಕೆ ತಕ್ಕನಾದ ಎಫರ್ಟನ್ನು ಹಾಕೋದಕ್ಕೆ ನಾವು ರೆಡಿ ಇಲ್ಲ ಅಂತಂದರೆ ಸೊ ನಮ್ಮನ್ನು ಕಾಪಾಡೋದಕ್ಕೆ ದೇವರು ಕೂಡ ಬರೋದಿಲ್ಲ. ಗೊತ್ತಿರಲಿ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಟೈಮನ್ನು ವೇಸ್ಟ್ ಮಾಡ್ದೇನೆ ಓದಿ. ಅದರ ಮಧ್ಯೆ ಈ ರೀತಿ ಒಂದಷ್ಟು ಟಿಪ್ಸ್ಗಳನ್ನ ಕೊಡ್ತಾ ಇದ್ದೀನಿ, ಫಾಲೋ ಮಾಡಿ. ಎಸ್, ಲೈಕ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.